ಬಿಜೆಪಿ ಜೆಡಿಎಸ್ ಆಯಿತು, ಇನ್ನು ಕಾಂಗ್ರೆಸ್ನವರು ಕೂಡ ಈಗ ಧರ್ಮಸ್ಥಳ ಚಲೋ ಶುರು ಮಾಡಿದ್ದಾರೆ. ಡಾಕ್ಟರ್ ರಂಗನಾಥ್ ಈ ಮಾತನ್ನು ಹೇಳಿದ್ದಾರೆ. ನಾವು ಕೂಡ ಧರ್ಮಸ್ಥಳ ಚಲೋ ಮಾಡ್ತೀವಿ. ನಾಳೆ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ನೇತೃತ್ವದಲ್ಲಿ ಧರ್ಮಸ್ಥಳ ಯಾತ್ರೆ ಶುರುವಾಗುತ್ತೆ. 30ಕ್ಕೂ ಹೆಚ್ಚು ಕಾರು ಮತ್ತು ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾರೆ. ಸೆಪ್ಟೆಂಬರ್ 6ನೇ ತಾರೀಕು ಡಾಕ್ಟರ್ ರಂಗನಾಥ್ ಕೂಡ ಅಲ್ಲಿಗೆ ಹೋಗ್ತಾರೆ. ಕುಣಿಗಲ್ನಿಂದ ರಂಗನಾಥ್ ಧರ್ಮಸ್ಥಳ ಚಲೋ ಶುರು ಮಾಡಿದ್ದಾರೆ. ಇವತ್ತೇನು ಒಂದು ಬಂದಿರೋಂಥ ಗೊಂದಲವನ್ನ ನಿವಾರಣೆ ಮಾಡಲಿಕ್ಕೆ ತನಿಖೆ ಮಾಡಿ ಅಂತ ಹೇಳಿರೋದಂತೂ ಸಹಜ. ವೀರೇಂದ್ರ ಹೆಗಡೆ ಅವರು ಸಹ ಸ್ವಾಗತಿಸಿದ್ದಾರೆ. ಈಗ ನಾನು ಸಹ ಶನಿವಾರ ನನ್ನ ಕುಣಿಗಲ್ ತಾಲೂಕಿಂದ ಸುಮಾರು 250 ವಾಹನದಲ್ಲಿ ಮಂಜುನಾಥನ ದರ್ಶನ ಪಡೀಲಿಕ್ಕೆ ಹೋಗ್ತಾ ಇದ್ದೇನೆ. ನೈತಿಕವಾದಂಥ ಬೆಂಬಲವನ್ನು ಕೊಡಲಿಕ್ಕೆ ಇದ್ದೇವೆ. ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದಂಗೆ ಕೆಲವು ಷಡ್ಯಂತ್ರಗಳು ನಡೆದಿರೋಂಥದ್ದು ನಿಜ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಇವತ್ತು ತನಿಖೆನ ಆಗ್ರಹ ಮಾಡಿರೋಂಥ ಹಿನ್ನೆಲೆಯಲ್ಲಿ ಆದಷ್ಟು ಸತ್ಯ ಹೊರಬರಲಿ ಅನ್ನೋದನ್ನ ನಾವೆಲ್ಲ ಸ್ವಾಗತಿಸ್ತೇವೆ. ಮುಂದಿನ ದಿನಗಳಲ್ಲಿ ಇವತ್ತು ಯಾವ ರೀತಿ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಮತ್ತು ಪ್ರತಿಯೊಂದು ಭಾವನೆಗಳನ್ನ ಯಾವ ರೀತಿ ಕೆದಕೆ ಕೊಟ್ಟಿರೋಂಥ ಬಿಜೆಪಿ ಅವರಿಗೆ ತಕ್ಕ ಉತ್ತರ ಕೊಡ್ತೇವೆ ಅನ್ನೋದನ್ನ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು.